ಇವತ್ತಿನ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಪ್ರಶ್ನೆಗಳನ್ನು ನೀವು ಕಲಿಯೋದ್ರಿಂದ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ಕನಿಷ್ಠ 40 ಅಂಕಗಳನ್ನು ನೀವು ಗಳಿಸಬಹುದು. ಎಲ್ರಿಗೂ ನಮಸ್ಕಾರ. PUC ಅಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತೇನು ವಿಶೇಷ, ಇವತ್ತು ಏನು ಮಾಡ್ತಾ ಇದ್ದೀವಿ ನಾವು? ಇವತ್ತು ನಾವು ನಮ್ಮ ಫಸ್ಟ್ PUC ಬಯಾಲಜಿಯಲ್ಲಿನ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಂತ ಹೇಳಿದ್ರೆ ಅಫ್ಕೋರ್ಸ್ ಪ್ರತಿಯೊಂದು ಚಾಪ್ಟರ್ನಲ್ಲಿ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದೆ. ಅದರಲ್ಲಿ ಮುಖ್ಯವಾಗಿ ನಾನು ಏನಾದರೂ ಎಕ್ಸಾಮಿನರ್ ಆಗಿ ಎಕ್ಸಾಮಿನೇಷನ್ ಪೇಪರನ್ನು ಸೆಟ್ ಮಾಡೋದಾಗಿದ್ದರೆ ನಾನು ಯಾವ ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೆ, ನಾವು ಮುಖ್ಯವಾಗಿ ಪ್ರತಿಯೊಂದು ಚಾಪ್ಟರ್ನಲ್ಲಿ ಕಲಿಯಲೇಬೇಕಾಗಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಅಥವಾ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಯಾವ್ಯಾವುದು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಅರ್ಥ ಇದೇ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರುತ್ತೆ ಅಂತಲ್ಲ, ಈ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರಬಹುದು ಅಂತ ಹೇಳಿ, ಸರಿನಾ? ಸೊ ಕನಿಷ್ಠ ಈ ಪ್ರಶ್ನೆಗಳನ್ನು ನೀವು ಓದ್ಕೊಂಡಿದ್ರೆ ಒಂದು 40 ಅಂಕಗಳನ್ನು ನೀವು ಕನಿಷ್ಠ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ಅಂತ ಹೇಳಿ ಇದು ನನ್ನ ಭಾವನೆ, ಸರಿನಾ? ಹಾಗಿದ್ರೆ ಬನ್ನಿ ಶುರು ಮಾಡಿಬಿಡೋಣ ಇವತ್ತಿನ ಸೆಷನನ್ನು. ಮೊದಲಿಗೆ ನಾನು ಪ್ರತಿಯೊಂದು ಚಾಪ್ಟರ್ನಲ್ಲಿರುವಂಥ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ನಾನು ಇಲ್ಲಿ ಹಾಕಿರ್ತೀನಿ. ಇನ್ಡೆಪ್ತ್ ಅನಾಲಿಸಿಸ್ ಮಾಡ್ಲಿಕ್ಕೆ ಹೋಗಲ್ಲ ನಾನಿಲ್ಲಿ. ಇಲ್ಲಿ ಕ್ವೆಶನ್ಸ್ಗಳನ್ನು ಯಾವ್ಯಾವ ಕ್ವೆಶನ್ಸ್ಗಳು ಬರ್ಬೋದು ಅಂತ ಹೇಳಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ, ಸರಿನಾ? ಹೆಚ್ಚಿಗೆ ಇನ್ಫಾರ್ಮೇಷನನ್ನು ನಾವು ಈಗಾಗಲೇ ನಮ್ಮ ಕ್ರ್ಯಾಶ್ ಕೋರ್ಸ್ನಲ್ಲಿ ಕೂಡ ಕೊಟ್ಟಿದ್ದೀವಿ. ಅಲ್ಲಿ ಈ ಕ್ವೆಶನ್ಸ್ಗಳ ಜೊತೆಗೆ ಇನ್ನೊಂದಷ್ಟು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಏನೇನಿದೆ ಅದೆಲ್ಲವನ್ನು ನಾವು ನಮ್ಮ ಕ್ರ್ಯಾಶ್ ಕೋರ್ಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ನಾನು ಆ ಕ್ವೆಶನ್ಸ್ಗಳೇನಿದೆಯಲ್ಲ ಆ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ಹಾಕಿರ್ತೀನಿ. ಈ ನೋಟ್ಸನ್ನು ನೀವು ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಕೂಡ, ಸರಿನಾ? ಬನ್ನಿ ಶುರು ಮಾಡಿಬಿಡೋಣ. ಮೊದಲಿಗೆ ಸೊ ಫಸ್ಟ್ ಚಾಪ್ಟರ್ ಈ ಲಿವಿಂಗ್ ವರ್ಡ್ಲಿ ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ. ಅಗೈನ್ ನಾನು ವೆಯ್ಟೇಜ್ ಪ್ರಕಾರ ತಗೊಂಡಿದ್ದೀನಿ. ಈಗ ಒಂದಷ್ಟು ಚಾಪ್ಟರ್ಗಳಲ್ಲಿ 2 ಮಾರ್ಕ್ಸ್ ಬರ್ಬೋದು, ಒಂದಷ್ಟರಲ್ಲಿ 5 ಮಾರ್ಕ್ಸು ಅಥವಾ ಒಂದಷ್ಟರಲ್ಲಿ 10 ಮಾರ್ಕ್ಸ್ ಕೂಡ ಬರಬಹುದು, ಹೌದಲ್ವಾ? ಸೊ ಈ ರೀತಿಯಾಗಿ ಈಗ ಫಸ್ಟ್ ಚಾಪ್ಟರ್ನಲ್ಲಿ ಕನಿಷ್ಠ ಒಂದು 2 ರಿಂದ 3 ಮಾರ್ಕ್ಸ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಎಲ್ಲೆಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು? ಒಂದು ಟ್ಯಾಕ್ಸಾನಮಿಕ್ ಹೈರಾರ್ಕಿಯ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದು, ಹೌದಾ? ಒಂದು ಎಕ್ಸಾಂಪಲನ್ನು ಕೇಳಬಹುದು. ಅದರ ಬಿಟ್ಟರೆ ಬೈನಾಮಿಯಲ್ ನಾಮೆನ್ಕ್ಲೇಚರ್, ಇದು 2 ಕಾನ್ಸೆಪ್ಟನ್ನು ಮಿನಿಮಮ್ ಆಗಿ ನೀವು ಕಲ್ತ್ಕೊಂಡಿರಲೇಬೇಕು. ಬೈನಾಮಿಯಲ್ ನಾಮೆನ್ಕ್ಲೇಚರ್ದ ರೂಲ್ಸು, ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಒಂದು ಎಕ್ಸಾಂಪಲ್, ವಾಟ್ ಈಸ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ? ಟ್ಯಾಕ್ಸಾನಮಿಕ್ ಹೈರಾರ್ಕಿಯಲ್ಲಿರುವಂತಹ ಯಾವ್ದಾದ್ರು ಒಂದು ಎಕ್ಸಾಂಪಲ್, ಒಂದು ಹ್ಯೂಮನ್ ಬೀಯಿಂಗ್ದು ಎಕ್ಸಾಂಪಲ್ನ ತಗೊಳ್ಳಿ, ಅಥವಾ ಮ್ಯಾಂಗೋದು ಒಂದು ಎಕ್ಸಾಂಪಲ್ ಅಂತ ತಗೊಳ್ಳಿ. ಈ ರೀತಿಯಾಗಿ ಕನಿಷ್ಠ ಒಂದು 2 ಎಕ್ಸಾಂಪಲ್ಸ್ಗಳನ್ನು ನೀವು ಕಲ್ತ್ಕೊಂಡಿರಬೇಕಾಗುತ್ತೆ, ಸರಿನಾ? ರೈಟ್. ಹಾಗೆ ನೆಕ್ಸ್ಟು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್. ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ ತುಂಬ ದೊಡ್ಡ ಚಾಪ್ಟರ್ ಇದೆ, ಹೌದಾ? ಇದರಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿದೆ. ನಾನು ಯಾವುದನ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಕನಿಷ್ಠ ಇದನ್ನು ನಾನು ಓದ್ಕೊಳ್ಳೇಬೇಕು ಅನ್ನೋಂಥ ಕಾನ್ಸೆಪ್ಟ್ಸ್ಗಳು ಯಾವ್ಯಾವುದು? ಅದು ಕ್ಲಾಸಿಫಿಕೇಷನ್ ಆಫ್ ಫಂಗೈನ 4 ಕ್ಲಾಸಸ್ಗಳು, ಅದರ ಎಕ್ಸಾಂಪಲ್ಸ್ಗಳು, ಸರಿನಾ? ಅದರ ಜೊತೆಗೆ ಬ್ಯಾಕ್ಟೀರಿಯೋಫೇಜ್ದು ಡಯಾಗ್ರಾಮ್ ಒಂದು, ಹೌದಾ? ಒಂದು ಬ್ಯಾಕ್ಟೀರಿಯೋಫೇಜ್ ಡಯಾಗ್ರಾಮು, ಇದನ್ನೇನಾದರೂ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಇನ್ನುಳಿದಂತೆ ನಮ್ಮ ಪ್ರೋಟೋಜೋನ್ಸ್ ಏನಿದೆಯಲ್ಲ ಆ ಪ್ರೋಟೋಜೋನ್ಸ್ದು ಟೈಪ್ಸು ಒಂದೊಂದು ಎಕ್ಸಾಂಪಲು. ಇದಷ್ಟನ್ನು ಕನಿಷ್ಠ ನೀವು ಓದ್ಕೊಳ್ಬೇಕು ಕಣ್ರು, ಸರಿನಾ? ರೈಟ್. ಇದಾದಮೇಲೆ ಪ್ಲಾಂಟ್ ಕಿಂಗ್ಡಮ್. ನಮ್ಮ ಫಸ್ಟ್ PUC ಚಾಪ್ಟರ್ಸ್ಗಳು ಏನಿದೆಯಲ್ಲ ಎಲ್ಲ ಸ್ವಲ್ಪ ದೊಡ್ಡ ಚಾಪ್ಟರ್ಸ್ಗಳೇನೇ ಇರೋದು. ಆದರೆ ಮಾರ್ಕ್ಸನ್ನು ಕಂಪೇರ್ ಮಾಡಿದ್ರೆ ಈಗ ಬಯಾಲಜಿಕಲ್ ಕ್ಲಾಸಿಫಿಕೇಷನಿಂದ 4 ಆಯಿತು, ಪ್ಲಾಂಟ್ ಕಿಂಗ್ಡಮಿಂದ ಒಂದು 5, 4 ಈ ರೀತಿಯಾಗಿ ಮಿನಿಮಮ್ ನೀವು 4 ರಿಂದ 5 ಅಂಕಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಸರಿನಾ? ಹಾಗೆ ಪ್ಲಾಂಟ್ ಕಿಂಗ್ಡಮ್ನ ಚಾಪ್ಟರ್ನಲ್ಲಿ ನಾವು ತುಂಬ ಸಾಮಾನ್ಯವಾಗಿ ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಪ್ರಶ್ನೆಗಳು ಯಾವ್ಯಾವುದು? ಕನಿಷ್ಠ ನೀವು ಈ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಏನಿದೆಯಲ್ಲ, ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ, ಅದನ್ನು ನೀವು ಕನಿಷ್ಠ ಓದ್ಕೊಳ್ಬೇಕು. ಆಲ್ಗೆದು ಟೈಪ್ಸ್ಗಳು, ಆಲ್ಗೆಯ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿದೆ. ಹಾಗಾಗಿ ಇನ್ನುಳಿದಂತೆ ಐಸೋಗ್ಯಾಮಸ್, ಅನೈಸೋಗ್ಯಾಮಸ್ ಅಥವಾ ಊಗ್ಯಾಮಸ್ ರಿಪ್ರೊಡಕ್ಷನ್ ಅಂದರೆ ಏನು, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಕೂಡ ಕೇಳಬಹುದು. 2 ಅಥವಾ 3 ಮಾರ್ಕ್ಸಿನ ಪ್ರಶ್ನೆಗಳಿಗೆ ನೀವು ಈ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಕನಿಷ್ಠ ಆಲ್ಗೆಯ ಬಗ್ಗೆ ಡೀಟೇಲ್ ಆಗಿ ಓದ್ಕೊಂಡಿರಬೇಕು, ಸರಿನಾ? ರೈಟ್. ಅದಾದಮೇಲೆ ನಮ್ಮ ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ತುಂಬ ದೊಡ್ಡದಿದೆ. ಅಲ್ಲಿ ಸಾಕಷ್ಟು ಡೆಫಿನೇಷನ್ಸ್ಗಳನ್ನು ನಿಮಗೆ 5 ಮಾರ್ಕ್ಸ್ಗೆ ಕೂಡ ಒಂದೊಂದು 5 ಡೆಫಿನೇಷನ್ಸನ್ನು ಮಾಡಿ ಅಂತ ಹೇಳಿ 5 ಮಾರ್ಕ್ಸ್ಗೆ ಕೂಡ ಕೇಳಬಹುದು, ಅಥವಾ 3 ಮಾರ್ಕ್ಸ್ಗೆ ಕೂಡ ಕೇಳಬಹುದು, ಹೌದಾ? ಸೊ ಈ ಒಂದಷ್ಟು ಡಿಫೈನ್ಡ್ ದ ಟರ್ಮ್ಸ್ ಅಂತ ಏನಿದೆಯಲ್ಲ, ಬಯೋ ಎಲಿಮೆಂಟ್ಸ್ ಅಂದರೆ ಏನು, ಮೆಟಾಮೆರಿಸಮ್ ಅಂದರೆ ಏನು, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಬೈಲ್ಯಾಟ್ರಲ್ ಸಿಮಿಟ್ರಿ, ರೇಡಿಯಲ್ ಸಿಮಿಟ್ರಿ, ಸೂಡೋಸಿಲೋಮೇಟ್ಸ್ ಅಥವಾ ಸಿಲೋಮೇಟಿಕ್ ಅಂದರೆ ಏನು ವ್ಯತ್ಯಾಸ, ಟ್ರಿಪ್ಲೋಬ್ಲಾಸ್ಟ್ ಆ್ಯಂಡ್ ಡಿಪ್ಲೋಬ್ಲಾಸ್ಟ್ಗೆ ಏನು ವ್ಯತ್ಯಾಸ, ಈ ರೀತಿ ಸಣ್ಣ ಕಾನ್ಸೆಪ್ಟ್ಗಳೇನಿದೆಯಲ್ಲ ಅದನ್ನೆಲ್ಲ ಕಂಬೈನ್ ಮಾಡಿ 3 ಮಾರ್ಕ್ಸ್ ಪ್ರಶ್ನೆಗಳಿಗೆ ಅಥವಾ 2 ಮಾರ್ಕ್ಸ್ ಪ್ರಶ್ನೆಗಳಿಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ, ಹೌದಾ? ಸೊ ಈ ಡೆಫಿನೇಷನ್ಸ್ಗಳನ್ನು ಕನಿಷ್ಠ ಈ ಕಾನ್ಸೆಪ್ಟ್ಸ್ಗಳನ್ನು ನೀವು ಓದ್ಕೊಳ್ಬೇಕು. ಹಾಗೆ ಸೇಲಿಯಂಟ್ ಫೀಚರ್ಸ್ ಆಫ್ ಇನ್ವರ್ಟಿಬ್ರೇಟ್ಸಲ್ಲಿ ಸ್ಪೆಸಿಫಿಕ್ ಆಗಿ ಈಗ ನಾವು ಯಾವುದಾದ್ರೂ ತಗೊಳ್ಬೋದು. ಒಂದು ಕನಿಷ್ಠ ಒಂದೆರಡು ಫೈಲಮ್ಸ್ಗಳು, ಒಂದು ಪೋರಿಫೆರಾನೋ ಅಥವಾ ಒಂದು ಆರ್ಥ್ರೋಪೋಡಾನೋ ಕನಿಷ್ಠ ನೀವು ಓದ್ಕೊಂಡಿರಬೇಕು, ಸರಿನಾ? ಸೊ ಇದನ್ನೇನಾದರೂ ಕೇಳಿದ್ರೆ ಸಾಮಾನ್ಯವಾಗಿ ಈ ಥರ ಸೇಲಿಯಂಟ್ ಫೀಚರ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ, ಉಳಿದಂತೆ 3 ಮಾರ್ಕ್ಸ್ಗಳಿಗೆ, ಹೌದಾ? ನಾನು ಆಗಲೇ ಹೇಳಿದೆ, ಇದನ್ನು ಹೊರತಾಗಿ ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು,
ಸರಿನಾ? ಸೊ ಇದೇ ಬರುತ್ತೆ ಅಂತಲ್ಲ, ಈ ರೀತಿಯಾದ ಪ್ರಶ್ನೆಗಳು ಬರ್ಬೋದು. ಕನಿಷ್ಠ ಇದನ್ನು ನೀವು ಓದ್ಕೊಂಡಿರಲೇಬೇಕು. ಹೌದಾ? ಆ ಒಂದಷ್ಟು ಡೆಫಿನೇಷನ್ಸ್ಗಳು, ಟರ್ಮ್ಸ್ಗಳು. ಇನ್ನುಳಿದಂತೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಇಲ್ಲಿ ಪ್ಲಾಸೆಂಟೇಷನ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಲಾಸೆಂಟೇಷನ್ ಅನ್ನು ಕನಿಷ್ಠ ನೀವು ಓದ್ಕೊಂಡಿರಬೇಕು. ಪ್ಲಾಸೆಂಟೇಷನ್ ಅಂದರೆ ಏನು, ಪ್ಲಾಸೆಂಟೇಷನ್ನ ಟೈಪ್ಸ್ಗಳು ಯಾವುದು, ಮಾರ್ಜಿನಲ್ ಅಂದರೆ ಏನು, ಬೇಸಲ್ ಅಂದರೆ ಏನು, ಫ್ರೀ ಸೆಂಟ್ರಲ್ ಅಂದರೆ ಏನು. ಹೌದಾ? ಸೊ ಈ ಎಲ್ಲ ಡೆಫಿನೇಷನ್ಸ್ಗಳೇನಿದೆಯಲ್ಲ ಇದನ್ನು ನೀವು ಕನಿಷ್ಠ ಓದ್ಕೊಂಡಿರಬೇಕು. ಹೌದಾ? ಪ್ಲಾಸೆಂಟೇಷನ್ ಆದರೂ ಕೇಳ್ಬೋದು, ಅಥವಾ ಇನ್ಫ್ಲೋರೆಸೆನ್ಸ್ ಆದರೂ ಕೇಳ್ಬೋದು, ಯಾವುದಾದ್ರೂ ಒಂದು, ಅಥವಾ ಫೈಲೋಟ್ಯಾಕ್ಸಿ. ಕನಿಷ್ಠ ನೀವು ಇದನ್ನು ಓದ್ಕೊಂಡು ಅಂತ ನಾನಿಲ್ಲಿ ಹೇಳ್ತಾ ಇರೋದು. ಸರಿನಾ? ರೈಟ್. ಅದಾದಮೇಲೆ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಇದನ್ನು ಈ ಚಾಪ್ಟರ್ನಂತೂ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು ಕೂಡ. ಐದರ್ ಡೈಕಾಟ್ ರೂಟ್ ಆರ್ ರೂಟ್ಸ್ ಅಥವಾ ಶೂಟ್ಸ್ ಅಥವಾ ಲೀಫ್, ಮೂರೇ ಕಾನ್ಸೆಪ್ಟ್ಸ್ ಅಲ್ವಾ. ನಾನಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಡೈಕಾಟ್ ರೂಟ್ ಅಥವಾ ಮಾನೋಕಾಟ್ ರೂಟ್ನ ಮಧ್ಯೆ ಇರುವಂಥ ಸಿಮಿಲಾರಿಟೀಸ್ ಅಥವಾ ಡಿಫ್ರೆನ್ಸಸ್ಗಳು. ಸೊ ಈ ಚಾಪ್ಟರ್ನಿಂದ ಡಯಾಗ್ರಾಮ್ ಅಂತ ಏನಾದರೂ ಕೇಳಿದ್ರೆ ಅದೇ ಡಯಾಗ್ರಾಮನ್ನು ಕೇಳ್ತಾರೆ, ಅಥವಾ ಕಂಪ್ಯಾರಿಸನ್ ಮಾಡಲಿಕ್ಕೆ ಕೇಳ್ತಾರೆ. ಸರಿನಾ? ಅರ್ಥ ಆಗ್ತಿದೆಯಾ? ಇನ್ನು ಉಳಿದಂತೆ ವ್ಯಾಸ್ಕ್ಯುಲಾರ್ ಬಂಡಲ್ಸು, ಕಾನ್ಜಾಯಿಂಟು, ಓಪನ್ನು, ಕ್ಲೋಸ್ಡು, ಹೌದಾ, ರೇಡಿಯಲ್ಲು, ಇದೊಂದಿಷ್ಟನ್ನು ನೀವು ಕನಿಷ್ಠ ನೀವು ಓದ್ಕೊಂಡಿರಬೇಕು. ಸರಿನಾ? ಈ ಚಾಪ್ಟರ್ನಿಂದ. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ನಲ್ಲಿ ಅದೇ ಇದು ಡಯಾಗ್ರಾಮ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಈ ಚಾಪ್ಟರ್ನಿಂದ ಈ ವರ್ಷ 5 ಮಾರ್ಕ್ಸಿನ ಪ್ರಶ್ನೆಗಳು ಕೇಳ್ತಾರಾ, ಅದು ಡೌಟ್ ಇದೆ ನನಗೆ. ಕನಿಷ್ಠ ನೀವು 3 ಮಾರ್ಕ್ಸನ್ನು ಆ ಚಾಪ್ಟರ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ನಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸರಿನಾ? ಇನ್ನು ಉಳಿದಂತೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಇದರಲ್ಲಿ ನಮಗೀಗ ಫ್ರಾಗ್ ಒಂದೇ ಇದೆ ಗೊತ್ತು. ಈ ಫ್ರಾಗ್ದೊಂದು ಡಯಾಗ್ರಾಮನ್ನು ನೀವು ಮಿನಿಮಮ್ ಓದ್ಕೊಳ್ಬೇಕು. ಡಯಾಗ್ರಾಮನ್ನು ಓದ್ಕೊಂಡಿದ್ರೆ ನಿಮ್ಗೆ ಅದ್ರ ಪಾರ್ಟ್ಸ್ಗಳೆಲ್ಲ ಬಂದ್ಬಿಡುತ್ತೆ. ಸೊ ಅವ್ರು ಏನು ಕೇಳ್ಬೋದು, 3 ಮಾರ್ಕ್ಸಿಗೂ ಕೊಡೋ ಪ್ರಶ್ನೆಗಳನ್ನ ಕೇಳ್ಬೋದು. ನೇಮ್ ದ ಪಾರ್ಟ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್, ಅಥವಾ ನೇಮ್ ದ ಪಾರ್ಟ್ಸ್ ಆಫ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಈ ರೀತಿಯಾಗಿ ಪಾರ್ಟ್ಸ್ಗಳನ್ನು ಕೂಡ ಕೇಳ್ಬೋದು, ಅಥವಾ ಡಯಾಗ್ರಾಮನ್ನು ಡ್ರಾ ಮಾಡಿ ಅಂತ ಕೂಡ ಕೇಳಬಹುದು. ಎರಡರಲ್ಲಿ ಒಂದು. ಕನಿಷ್ಠ ಈ ಡಯಾಗ್ರಾಮನ್ನು ನೀವು ಓದ್ಕೊಂಡಿದ್ರೆ, ಇಲ್ಲಿರುವಂಥ ಲೇಬಲ್ಸ್ಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ, ಪಾರ್ಟ್ಸ್ಗಳ ಜೊತೆಗೆ ನೀವು ಡಯಾಗ್ರಾಮನ್ನು ಕೂಡ ನೀವು ಬರೀಲಿಕ್ಕೆ ನಿಮಗೆ ಕೆಪಬಿಲಿಟಿ ಬರುತ್ತೆ. ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸರಿನಾ? ಸೊ ಇನ್ನುಳಿದಂತೆ ಸೆಲ್, ಇದೊಂದು ಹೈ ವೈಟೇಜ್. ಈ ಫಸ್ಟ್ ಪಿ ಯು ಸಿ ಚಾಪ್ಟರ್ನಲ್ಲಿ ನಮಗೆ ಕನಿಷ್ಠ 10ಕ್ಕಿಂತ ಜಾಸ್ತಿ ಅಂಕಗಳನ್ನು ನಾವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ಚಾಪ್ಟರ್ನಿಂದ, ಸೆಲ್ ಚಾಪ್ಟರ್ನಲ್ಲಿ. ಸರಿನಾ? ನೀವು ಇದನ್ನು ಚಿಕ್ಕ ವಯಸ್ಸಿಂದ ಕೂಡ ಕಲ್ತ್ಕೊಂಡು ಬರ್ತಾ ಇದ್ದೀರಾ. ಇಲ್ಲಿ ಪ್ರಶ್ನೆಗಳನ್ನು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಕೇಳಿದ್ರೆ 5 ಮಾರ್ಕ್ಸ್ಗೆ ಪ್ರಶ್ನೆಗಳನ್ನು ಕೇಳಿದ್ರೆ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್, ಇದೊಂದು ಪ್ರಶ್ನೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ. ಹೌದಾ? ಇನ್ನುಳಿದಂತೆ ತುಂಬ ಫ್ರೀಕ್ವೆಂಟಾಗಿ ನಾವು ಅಬ್ಸರ್ವ್ ಮಾಡಿರೋ ಹಾಗೆ ಎಂಡೋಮೆಂಬ್ರೇನ್ ಸಿಸ್ಟಮ್, ಇದೊಂದನ್ನು ನೀವು ಕನಿಷ್ಠ ಈ 2 ಕಾನ್ಸೆಪ್ಟ್ಸ್ಗಳನ್ನು ನೀವು ಕನಿಷ್ಠ ಓದ್ಕೊಂಡಿರಬೇಕು. ಎಂಡೋಮೆಂಬ್ರೇನ್ ಸಿಸ್ಟಮ್ನಲ್ಲಿರುವಂಥ ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಗಾಲ್ಗಿ ಬಾಡೀಸ್ ಆಗಿರ್ಬೋದು, ಹೌದಾ, ಲೈಸೋಸೋಮ್ಸ್ಗಳಾಗಿರ್ಬೋದು. ಸೊ ಇವುಗಳದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸು ಮತ್ತು ಫಂಕ್ಷನ್ಸು. ನೀವು ಎಲ್ಲ ಸೆಲ್ ಆರ್ಗನಲ್ಸ್ದು ಕನಿಷ್ಠ ಒಂದೊಂದು ಫಂಕ್ಷನ್ಸ್ಗಳನ್ನು ನೀವು ತಿಳ್ಕೊಂಡಿರಲೇಬೇಕು. ಹೌದಾ? ಸೊ ಕ್ವೆಶನ್ಸ್ಗಳು ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಲ್ಲಿ ಮತ್ತು 2 ಮಾರ್ಕ್ನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ 5 ಮಾರ್ಕ್ಸಿಗೆ ಪ್ರಶ್ನೆಗಳು ಕೇಳಿದ್ರೆ ಐದರ್ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಥವಾ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಏನಿದೆಯಲ್ಲ, ಇದನ್ನು ಕನಿಷ್ಠ ನೀವು ಓದ್ಕೊಂಡಿರಬೇಕು. ಸರಿನಾ? ರೈಟ್. ನಂತರ ಅಗೇನ್ ಇದೇ ಎಂಡೋಮೆಂಬ್ರೇನ್ ಸಿಸ್ಟಮ್ನ ನಾನು ಇಲ್ಲಿ ಆನ್ಸರ್ ಹಾಕಿದ್ದೀನಿ. ನಿಮಗೆ ನೋಟ್ಸನ್ನು ನೀವು ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಪರೀಕ್ಷೆ ಆ್ಯಪ್ದು ಲಿಂಕ್ ಇರುತ್ತೆ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಬೋದು ಕೂಡ. ಸರಿನಾ? ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರೆಲ್ಲ ಮೊದಲನೇ ಸರ್ತಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕ್ಲಾಸಸ್ಗಳು ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಆನೆಸ್ಟ್ ಒಪಿನಿಯನ್ನ ತಿಳಿಸೋದನ್ನು ಮರಿಬೇಡಿ. ಏನು ಅನ್ನಿಸ್ತಾ ಇದೆ, ಉಪಯೋಗ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಏನೇ ಇದ್ರೂ ನೀವು ನಮಗೆ ತಿಳಿಸ್ಕೊಡ್ಬೇಕು. ಸರಿನಾ? ಇಲ್ಲಿ ನಾನು ತುಂಬ ಬ್ರೀಫಾಗಿ ಜಸ್ಟ್ ಕ್ವೆಶನ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಸರಿನಾ? ನಾನೀಗಾಗಲೇ ಹೇಳಿರೋ ಹಾಗೆ ನಮ್ಮ ಕ್ರ್ಯಾಶ್ ಕೋರ್ಸ್ನಲ್ಲಿ ತುಂಬ ಡೀಟೇಲ್ಡ್ ಆಗಿ ನಾವು ಅನಾಲಿಸಿಸ್ ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿ ಇದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳೇನಿದೆಯಲ್ಲ ಎಲ್ಲವನ್ನ ನಾವು ಡಿಸ್ಕಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸರಿನಾ? ರೈಟ್. ಸೊ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್, ಇಲ್ಲಿಂದ ನೀವು ಯಾವ ಕಾನ್ಸೆಪ್ಟನ್ನು ಈ ಚಾಪ್ಟರ್ನಲ್ಲಿ ಕನಿಷ್ಠ ನೀವು ಎನ್ಸೈಮ್ಸ್ಗಳ ಬಗ್ಗೆ ತಿಳ್ಕೊಂಡಿರ್ಬೇಕಂಡ್ರು. ಎನ್ಸೈಮ್ಸ್ಗಳಂದ್ರೆ ಏನು, ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಸರಿನಾ? ಸೊ ಇದೊಂದನ್ನು ನೀವು ಫೋಕಸ್ ಮಾಡಿ ಕಲ್ತ್ಕೊಳ್ಳಿ. ಈ ಚಾಪ್ಟರ್ನಲ್ಲಿ ಹೆಚ್ಚಿಗೆ ಇದನ್ನು ಕೇಳುವಂಥ ಸಾಧ್ಯತೆಗಳಿದೆ. ಸರಿನಾ? ಎನ್ಸೈಮ್ಸ್ಗಳ ಕುರಿತಾಗಿ. ಓಕೆನಾ? ಡಿಸ್ಕ್ರೈಬ್ ದೇರ್ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಅಂತ ಹೇಳಿ ಕೂಡ ಕೇಳಬಹುದು. ಇನ್ನು ಸೆಲ್ ಸೈಕಲ್ ಮತ್ತು ಸೆಲ್ ಡಿವಿಷನ್ ಚಾಪ್ಟರ್, ಇದರಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಸೆಲ್ ಸೈಕಲ್ದು ಫೇಸಸ್ಸು. ಹೌದಾ? ಸೆಲ್ ಸೈಕಲ್ದು ಇಂಟರ್ಫೇಸು ಮತ್ತು ಎಮ್ ಫೇಸು.
ಹೌದಾ? ಇಂಟರ್ಫೇಸ್ನಲ್ಲಿರುವಂಥ G1 ಫೇಸು, ಎಸ್ ಫೇಸು, G2 ಫೇಸು, ಇದರದ್ದು ಡೀಟೇಲ್ಸ್ಗಳನ್ನ ನೀವು ತಿಳ್ಕೊಂಡಿರಬೇಕು. ಹೌದಾ? G1 ಫೇಸ್ನಲ್ಲಿ ಏನಾಗುತ್ತೆ, ಎಸ್ ಫೇಸ್ನಲ್ಲಿ ಏನಾಗುತ್ತೆ, G2 ಫೇಸ್ನಲ್ಲಿ ಏನಾಗುತ್ತೆ, ಎಮ್ ಫೇಸ್ನಲ್ಲಿ ಏನಾಗುತ್ತೆ. ಎಮ್ ಫೇಸ್ಗೆ ಬಂದಾಗ ಮತ್ತೆ ಅಗೈನ್ ನಮಗೆ ಗೊತ್ತು ಅಲ್ಲಿ ಕ್ಯಾರಿಯೋಕೈನೆಸಿಸ್ ಆಗುತ್ತೆ ಮತ್ತು ಸೈಟೋಕೈನೆಸಿಸ್ ಆಗುತ್ತೆ. ಹೌದಾ? ಒಂದು ಸೆಲ್ ಡಿವೈಡ್ ಆಗಬೇಕಾದ್ರೆ, ಸೆಲ್ ಡಿವಿಷನ್ ಆಗಬೇಕಾದ್ರೆ ಮೊದಲು ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ನಂತರ ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ. ಈ ನ್ಯೂಕ್ಲಿಯಸ್ ಡಿವೈಡ್ ಆಗುವಾಗ ಇರುವಂಥ ಫೇಸಸ್ಗಳು ಏನೇನಿದೆಯಲ್ಲಪ್ಪ, ಪ್ರೋಫೇಸು, ಮೆಟಾಫೇಸು, ಅನಾಫೇಸು, ಟಿಲೋಫೇಸು, ಇದನ್ನು ಮಾತ್ರ ನೀವು ಖಂಡಿತ ಜ್ಞಾಪಕ ಇಟ್ಕೊಂಡು ಓದಿರಬೇಕು. ಕ್ವೆಶನ್ಸ್ಗಳನ್ನ ಕೇಳಿದ್ರೆ ಸಾಮಾನ್ಯವಾಗಿ ಮಿಯೋಸಿಸ್ನ ಬಗ್ಗೆ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಸರಿನಾ? ಈಗ ಮಿಯೋಸಿಸ್ನಲ್ಲಿರುವಂಥ ಪ್ರೋಫೇಸ್ 1ನಲ್ಲಿ ಇರುವಂಥ ಸ್ಟೇಜಸ್ಗಳು ಯಾವ್ಯಾವುದು? ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕೈಟಿನ್, ಡಿಪ್ಲೋಟಿನ್, ಡಯಾಕೈನೆಸಿಸ್. ಇದರಲ್ಲಿ ಎಲ್ಲೆಲ್ಲಿ ಏನೇನಾಗುತ್ತೆ? ಹೌದಾ? ಸಿನಾಪ್ಸಿಸ್ ಎಲ್ಲಾಗುತ್ತೆ, ಕ್ರಾಸಿಂಗ್ ಓವರ್ ಎಲ್ಲಾಗುತ್ತೆ, ಹೌದಾ? ಆ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಎಲ್ಲಿ ಡಿಸಿಂಟಿಗ್ರೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳೇನಿದೆಯಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೇನಿದೆಯಲ್ಲ, ಒಂದೊಂದು ಸ್ಟೇಜ್ನಲ್ಲಿ ಅದನ್ನು ನೀವು ಕನಿಷ್ಠ ಓದ್ಕೊಳ್ಳೇಬೇಕು. ಪ್ರೋಫೇಸ್ 1ನ ಈ 5 ಸ್ಟೇಜ್ಗಳೇನಿದೆಯಲ್ಲ ಇದನ್ನು ನೀವು ಮರಿಬಾರ್ದು. ಸರಿನಾ? ರೈಟ್. ನೆಕ್ಸ್ಟು ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಇಲ್ಲಿ ಫೋಟೋಸಿಂಥಸಿಸ್ ಚಾಪ್ಟರ್ನಲ್ಲಿ ಸಾಮಾನ್ಯವಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಂತ 2 ಕಾನ್ಸೆಪ್ಟ್ಸ್ಗಳು. ಐದರ್ ಝೆಡ್ ಸ್ಕೀಮನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು, ಅಥವಾ ಕ್ಯಾಲ್ವಿನ್ ಸೈಕಲನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಝೆಡ್ ಸ್ಕೀಮ್ ಆಫ್ ಲೈಟ್ ರಿಯಾಕ್ಷನನ್ನು ಎಕ್ಸ್ಪ್ಲೇನ್ ಮಾಡಿ. ಅಫ್ಕೋರ್ಸ್ ನೀವು ಇದನ್ನು ಸ್ಕೀಮ್ಯಾಟಿಕ್ ವೇನಲ್ಲಿ ನೀವು ಇದನ್ನು ಬರೆದು ತೋರಿಸ್ಬೇಕು, ಆವಾಗ ನಿಮಗೆ ಒಳ್ಳೆ ಅಂಕಗಳು ಸಿಗುತ್ತೆ. ಸರಿನಾ? ಝೆಡ್ ಸ್ಕೀಮನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಕನಿಷ್ಠ ನೀವು ಓದ್ಕೊಳ್ಬೇಕು. ಹಾಗೆ ನಮ್ಮ ಕ್ಯಾಲ್ವಿನ್ ಸೈಕಲ್ ಅಥವಾ C3 ಸೈಕಲ್ ಏನಿದೆಯಲ್ಲ ಇದನ್ನು ನೀವು ಕನಿಷ್ಠ ನೀವು ಓದ್ಕೊಳ್ಬೇಕು. ಐದರ್ ಇದನ್ನು ಕೇಳ್ಬೋದು ಅಥವಾ ಅದನ್ನು ಕೇಳ್ಬೋದು, ಇದು ನನ್ನ ಗೆಸ್ಸು. ಸರಿನಾ? ನೀವು ಕನಿಷ್ಠ ಇದನ್ನು ಓದ್ಕೊಂಡಿರಲೇಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸರಿನಾ? ರೈಟ್. ಇನ್ನು ಇದನ್ನು ಹೊರತಾಗಿ ಕೂಡ ನಿಮಗೆ C3 ಮತ್ತು C4ನ ಮಧ್ಯೆ ಇರುವಂಥ ಡಿಫ್ರೆನ್ಸಸ್ಗಳೇನು ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಕನಿಷ್ಠ ನೀವು ಇಷ್ಟನ್ನು ಓದ್ಕೊಂಡಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ರೆಸ್ಪಿರೇಷನ್ ಚಾಪ್ಟರ್ನಲ್ಲಿ ತುಂಬ ಸಾಮಾನ್ಯವಾಗಿ ಗ್ಲೈಕೋಲೈಸಿಸು, ಕ್ರೆಬ್ಸ್ ಸೈಕಲ್ ಅಲ್ವಪ್ಪ, ಇದನ್ನಂತೂ ನಾವು ತಲೆ ತೆಗೆದಾಕೋಕ್ಕಾಗಲ್ಲ. ಗ್ಲೈಕೋಲೈಸಿಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಗ್ಲೈಕೋಲೈಸಿಸ್ನ ಕನಿಷ್ಠ ನೀವು ಓದ್ಕೊಂಡಿರ್ಬೇಕಾ? ಆ 10 ಸ್ಟೆಪ್ಸ್ಗಳು. ಹೌದಾ? 10 ಸ್ಟೆಪ್ಸ್ಗಳಲ್ಲಿ ATP ಎಲ್ಲಿ ಯುಟಿಲೈಸ್ ಆಗ್ತಾ ಇದೆ? ಹೌದಾ? 1ನೇ ಮತ್ತು 3ನೇ ಸ್ಟೇಜ್ನಲ್ಲಿ ATP ಯುಟಿಲೈಸ್ ಆಗ್ತಾ ಇದೆ. ATP ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ? 7 ಮತ್ತು 10ನೇ ಸ್ಟೇಜ್ನಲ್ಲಿ ATP ಉತ್ಪತ್ತಿ ಆಗ್ತಾ ಇದೆ. ನೆಟ್ ಗೈನ್ ಎಷ್ಟು? ನೆಟ್ ಗೈನ್ ಈಗ 2 ATP ನಮಗೆ ನೆಟ್ ಗೈನ್ ಅಂತ ಗೊತ್ತು. ಸರಿನಾ? ಸೊ ಟೋಟಲ್ ಪ್ರೊಡ್ಯೂಸ್ ಆಗಿದ್ದು 4 ATP ಆದರೆ ಅದರಲ್ಲಿ ನಾವು ಮೊದಲನೇ ಸ್ಟೆಪ್ ಮತ್ತು 3ನೇ ಸ್ಟೇಜ್ನಲ್ಲಿ 2 ಆಲ್ರೆಡಿ ಯುಟಿಲೈಸ್ ಆಗೋದ್ರಿಂದ ನೆಟ್ ಗೈನ್ ನಮಗೆ 2 ATP ಸಿಗುತ್ತೆ ಗ್ಲೈಕೋಲೈಸಿಸ್ನಲ್ಲಿ. ಹೌದಾ? ಎಲ್ಲಿ NADH ಫಾರ್ಮ್ ಆಗ್ತಾ ಇದೆ, NADH ಪ್ಲಸ್ H+ ಫಾರ್ಮ್ ಆಗ್ತಾ ಇದೆ, ಯಾವ ಸ್ಟೇಜ್ನಲ್ಲಿ? ಹೌದಾ? ಈ ಒಂದಿಷ್ಟು ಕ್ರಿಟಿಕಲ್ ಪಾಯಿಂಟ್ಸ್ಗಳೇನಿದೆಯಲ್ಲ ಇದನ್ನು ನೀವು ಕನಿಷ್ಠ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಸರಿನಾ? ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇದು ಬರುತ್ತೆ. ಗ್ಲೈಕೋಲೈಸಿಸ್ನ ಸಾಕಷ್ಟು ಜನ ಮಕ್ಕಳು ಈಸಿ ಅಂತ ಫೀಲ್ ಮಾಡ್ತಾರೆ. ಓಕೆನಾ? ಗ್ಲೈಕೋಲೈಸಿಸ್ನ ಹೊರತುಪಡಿಸಿ ಈ ಚಾಪ್ಟರ್ನಲ್ಲಿ ನಿಮಗೆ ನಮ್ಮ ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಏನಿದೆಯಲ್ಲ ಅಥವಾ TCA ಸೈಕಲ್, ಸೊ ಇದನ್ನು ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಅಥವಾ TCA ಸೈಕಲ್ ಎರಡೂ ಒಂದೇ. ಹೌದಾ? ಸೊ ಇದನ್ನು ನೀವು ಅಗೇನ್ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಬೇಕು. ಈ ಎರಡರಲ್ಲಿ ಒಂದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಮಾನ್ಯವಾಗಿ ಈ ನಮ್ಮ ಫೋಟೋಸಿಂಥಸಿಸ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಇಲ್ಲಿ 5 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರಿನಪ್ಪ? ರೈಟ್. ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿರುವಂಥ ಹಾರ್ಮೋನ್ಸ್ಗಳು, 5 ಹಾರ್ಮೋನ್ಸು, ಅವುಗಳದ್ದು ಫಂಕ್ಷನ್, ಇಷ್ಟೇ ತುಂಬ ಇಂಪಾರ್ಟೆಂಟು. ಅದನ್ನು ನೀವು ಓದ್ಕೊಂಡಿರಲೇಬೇಕು. ಆಕ್ಸಿನ್ಸ್ ಕೆಲಸ ಏನು, ಜಿಬರ್ಲಿನ್ಸ್ ಕೆಲಸ ಏನು, ಸೈಟೋಕೈನಿನ್ಸ್ ಏನು, ಅಬ್ಸಿಸಿಕ್ ಆ್ಯಸಿಡ್ ಏನು, ಇಥಿಲಿನ್ದೇನು. ಸರಿನಾ? ಇದರಲ್ಲಿ ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಏನಿದ್ದಾರೆ ಈ 3, ಓಕೆನಾ? ಆಕ್ಸಿನ್ಸು, ಜಿಬರ್ಲಿನ್ಸು, ಸೈಟೋಕೈನಿನ್ಸು, ಇವುಗಳದ್ದು ಕೆಲಸ ಏನು? ಹೌದಾ? ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್, ಗ್ರೋತ್ ಇನ್ಹಿಬಿಟರ್ಸ್, ಇಥಿಲಿನ್ ಮತ್ತು ಅಬ್ಸಿಸಿಕ್ ಆ್ಯಸಿಡ್. ಹೌದಾ? ಯಾವುದು ಸ್ಟ್ರೆಸ್ ಹಾರ್ಮೋನ್? ಇಲ್ಲಿ ಸ್ಟ್ರೆಸ್ ಹಾರ್ಮೋನ್ ಏನಕ್ಕೆ ಸಹಾಯ ಮಾಡುತ್ತೆ? ಇಥಿಲಿನ್ ಏನಕ್ಕೆ ಸಹಾಯ ಮಾಡುತ್ತೆ? ರೈಪನಿಂಗ್ನಲ್ಲಿ ಯಾವ ಹಾರ್ಮೋನ್ ಸಹಾಯ ಮಾಡುತ್ತೆ? ಕ್ರಿಟಿಕಲ್ ಪಾಯಿಂಟ್ಸ್ಗಳು, ಇದನ್ನು ನೀವು ಕನಿಷ್ಠ ಓದ್ಕೊಂಡಿರಬೇಕು. ಸರಿನಾ? ರೈಟ್. ನೆಕ್ಸ್ಟು ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅಗೇನ್ ಇಲ್ಲಿಯೂ ಕೂಡ ಡಿಸಾರ್ಡರ್ಸ್ಗಳನ್ನು ನೀವು ಹೆಚ್ಚಿಗೆ ಫೋಕಸ್ ಮಾಡಬೇಕು. ಜೊತೆಗೆ ನಮ್ಮ ಇನ್ಸ್ಪೈರೇಷನ್ ಮತ್ತು ಎಕ್ಸ್ಪೈರೇಷನ್, ನಮ್ಮ ಬ್ರೀತಿಂಗ್ ಪ್ರೋಸೆಸ್ ಏನಿದೆಯಲ್ಲ, ಇನ್ಸ್ಪೈರೇಷನ್ ಎಕ್ಸ್ಪೈರೇಷನ್ನ ನೀವು ಕನಿಷ್ಠ ನೀವು ಓದ್ಕೊಂಡಿರಬೇಕು. ಅದರ ಜೊತೆಗೆ ರೆಸ್ಪಿರೇಟರಿ ವಾಲ್ಯೂಮ್ಸ್ಗಳು, ಇದನ್ನೆಲ್ಲ ನೀವು 1 ಮಾರ್ಕ್ ಕ್ವೆಶನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದಾ? ಸೊ ಈ ಚಾಪ್ಟರ್ನಿಂದ 3 ಅಂಕಗಳನ್ನು ನೀವು ಕನಿಷ್ಠ ಎಕ್ಸ್ಪೆಕ್ಟ್ ಮಾಡಬಹುದು, 3 ಅಥವಾ 4. ಹೌದಾ? ಇಲ್ಲಿ ಡಿಸಾರ್ಡರ್ಸ್ಗಳು, ಆಸ್ತಮಾ ಆಗಿರಬಹುದು ಅಥವಾ ಬ್ರಾಂಕೈಟಿಸ್ ಆಗಿರ್ಬೋದು, ಎಂಫಸಿಮಾ. ಹೌದಾ? ಸೊ ಇವುಗಳ ಕನಿಷ್ಠ ಒಂದು 3 ಡಿಸಾರ್ಡರ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ. ಇನ್ನುಳಿದಂತೆ ಇನ್ಸ್ಪೈರೇಷನ್, ಎಕ್ಸ್ಪೈರೇಷನ್, ಗ್ಯಾಷಿಯಸ್ ಎಕ್ಸ್ಚೇಂಜ್ ಏನಿದೆಯಲ್ಲ ಅದನ್ನು ಕೂಡ ನೀವು ಫೋಕಸ್ ಮಾಡಬೇಕಾಗುತ್ತೆ. ಇನ್ಸ್ಪೈರೇಷನಲ್ಲಿ ಯಾವ ಬದಲಾವಣೆ ಉಂಟಾಗುತ್ತೆ, ಎಕ್ಸ್ಪೈರೇಷನಲ್ಲಿ ಏನು ಚೇಂಜಸ್ ನಮಗೆ ಕಾಣಿಸುತ್ತೆ. ಹೌದಾ? ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಇನ್ಸ್ಪೈರೇಷನ್, ಎಕ್ಸ್ಪೈರೇಷನ್, ಕನಿಷ್ಠ ಇದನ್ನು ನೀವು ಓದ್ಕೊಂಡಿರಬೇಕು. ಸರಿನಾ?
ರೈಟ್. ಸೊ ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರ್. ಇಲ್ಲಿ ಇ ಸಿ ಜಿಯನ್ನು ನೀವು ಕನಿಷ್ಠ ಓದ್ಕೊಳ್ಳಿ. ಹೃದಯದ ಡಯಾಗ್ರಾಮ್ ಅನ್ನಂತೂ ನೀವು 10th ಸ್ಟ್ಯಾಂಡರ್ಡ್ನಿಂದ ನೀವು ಕಲಿತಾ ಬರ್ತಾ ಇದ್ದೀರಾ, ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೃದಯದ ಡಯಾಗ್ರಾಮನ್ನು, ಹೌದಾ, ಅಥವಾ ಡಬಲ್ ಸರ್ಕ್ಯುಲೇಷನ್ ಪ್ರೋಸೆಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ತುಂಬ ಮುಖ್ಯವಾಗಿ ನೀವು ಓದ್ಕೊಳ್ಬೇಕಾಗಿರೋದು ಇ ಸಿ ಜಿನ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಈವನ್ KCETಗೂ ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸರಿನಾ. ಸೊ ಅಲ್ಲಿ ಪಿ ವೇವ್ ಅಂದರೆ ಏನು, QRS ಕಾಂಪ್ಲೆಕ್ಸ್ ಏನೇನು ರೆಪ್ರೆಸೆಂಟ್ ಮಾಡುತ್ತೆ, ಟಿ ವೇವ್ ಏನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಕನಿಷ್ಠ ಕ್ರಿಟಿಕಲ್ ಪಾಯಿಂಟ್ಸ್ಗಳೇನಿದೆಯಲ್ಲಪ್ಪ, ಇದನ್ನು ಕನಿಷ್ಠ ನೀವು ಓದ್ಕೊಂಡಿರಬೇಕು, ಸರಿನಾ. ಇನ್ನು ಡಯಾಗ್ರಾಮ್, ಕೆಲವೊಮ್ಮೆ ಹಾರ್ಟ್ದ ಈ ಥರ ಅನ್ಲೇಬಲ್ಡ್ ಡಯಾಗ್ರಾಮನ್ನು ಕೊಟ್ಬಿಟ್ಟು ಪಾರ್ಟ್ಸ್ಗಳನ್ನು ಲೇಬಲ್ ಮಾಡಿ, ಹಾಗೆ ಮೊದಲನೇ ಪಾರ್ಟ್ನ ಕೆಲಸ ಏನು, ಎರಡನೇ ಪಾರ್ಟ್ನ ಕೆಲಸ ಏನು, ಅದ್ರ ಫಂಕ್ಷನ್ಸ್ಗಳನ್ನ ತಿಳಿಸಿ ಅಂತ ಹೇಳಿ ಕೂಡ ನಿಮಗೆ ಕೇಳಬಹುದು, ಸರಿನಾ. ಸೊ ಇದೊಂದು ಕನಿಷ್ಠ ನೀವು ಇಷ್ಟನ್ನಂತೂ ನೀವು ಕನಿಷ್ಠ ಓದ್ಕೊಳ್ಬೇಕು. ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸ್ ಚಾಪ್ಟರ್ ಆದಮೇಲೆ ಎಕ್ಸ್ಕ್ರೀಟರಿ ಪ್ರೊಡಕ್ಟ್ಸ್. ಎಕ್ಸ್ಕ್ರೀಟರಿ ಪ್ರೊಡಕ್ಟ್ಸ್ನಲ್ಲಿ ಚಾಪ್ಟರ್ನಲ್ಲಿ ಮುಖ್ಯವಾಗಿ ಯೂರಿನ್ ಫಾರ್ಮೇಷನ್ ಪ್ರೋಸೆಸ್ ಏನಿದೆಯಲ್ಲ, ನೆಫ್ರಾನ್ನ ಡಯಾಗ್ರಾಮು, ನೆಫ್ರಾನ್ನ ಪಾರ್ಟ್ಸ್ಗಳು, ಯೂರಿನ್ ಫಾರ್ಮೇಷನ್ ಪ್ರೋಸೆಸ್, ಇದನ್ನು ನೀವು ಕನಿಷ್ಠ ನೀವು ಓದ್ಕೊಂಡಿರಲೇಬೇಕು, ಸರಿನಾ. ಈಗ ಗ್ಲೋಮರುಲಾರ್ ಫಿಲ್ಟ್ರೇಷನ್ ಎಲ್ಲಿ ನಡೆಯುತ್ತೆ, ಅಲ್ಟ್ರಾ ಫಿಲ್ಟ್ರೇಷನ್ ಎಲ್ಲಿ ನಡೆಯುತ್ತೆ, PCTನಲ್ಲಿ ಏನಾಗುತ್ತೆ, ಲೂಪ್ ಆಫ್ ಎನ್ಲೆನಲ್ಲಿ ಏನಾಗುತ್ತೆ, ಲೂಪ್ ಆಫ್ ಎನ್ಲೆಯ ಯಾವ ಲಿಂಬ್ ಅನ್ನೋದು ವಾಟರ್ಗೆ ಪರ್ಮಿಯಬಿಲಿಟಿನ ತೋರಿಸುತ್ತೆ, ಯಾವುದು ಇಂಪರ್ಮಿಬಿಲಿಟಿಯನ್ನು ತೋರಿಸುತ್ತೆ, ಕಂಡೀಷನಲ್ ಅಬ್ಸಾರ್ಪ್ಷನ್ ಎಲ್ಲಿ ನಡೆಯುತ್ತೆ, DCTಯಲ್ಲಿ ಏನು ಕೆಲಸ, ಹೌದಾ, ಅಥವಾ ADHನ ಕೆಲಸ ಏನು, ಕಲೆಕ್ಟಿಂಗ್ ಡಕ್ಟ್ಸ್ನ ಕೆಲಸಗಳು ಏನು. ಸೊ ಈ ಪ್ರೋಸೆಸ್ ಏನಿದೆಯಲ್ಲ, ಎಕ್ಸ್ಕ್ರೀಟರಿ ಸಿಸ್ಟಮ್ನ ಯೂರಿನ್ ಫಾರ್ಮೇಷನ್ ಪ್ರೋಸೆಸ್ ಏನಿದೆಯಲ್ಲ, ಇದನ್ನು ನೀವು ಕನಿಷ್ಠ ಓದ್ಕೊಳ್ಬೇಕು, ಸರಿನಾ. ಇನ್ನುಳಿದಂತೆ ಡಯಾಗ್ರಾಮನ್ನು ಕೊಟ್ಬಿಟ್ಟು ಅಗೈನ್ ಅನ್ಲೇಬಲ್ ಡಯಾಗ್ರಾಮನ್ನು ಕೊಟ್ಬಿಟ್ಟು ಪಾರ್ಟ್ಸನ್ನು ಲೇಬಲ್ ಮಾಡಿ ಅಂತ ಕೂಡ ಕೇಳಬಹುದು. ಡ್ರಾ ಮಾಡಿ ಕೇಳುವಂಥ ಸಾಧ್ಯತೆ ಇದೆ ಕಡಿಮೆ, ಸರಿನಾ. ಸೊ ಹಾಗಾಗಿ ಪಾರ್ಟ್ಸ್ಗಳು ಮತ್ತು ಅವುಗಳ ಕೆಲಸಗಳನ್ನು ನೀವು ಕಲ್ತ್ಕೊಂಡಿರಬೇಕು. ನೆಕ್ಸ್ಟ್ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟರ್ನಲ್ಲಿ ಇಲ್ಲಿಂದ ಏನಾದರೂ ಪ್ರಶ್ನೆಗಳು ಬಂದರೆ ಸಾಮಾನ್ಯವಾಗಿ ಆಕ್ಟಿನ್ ಮಯೋಸಿನ್ದು ಡಯಾಗ್ರಾಮು, ಹೌದಾ, ಅಥವಾ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ, ಸ್ಲೈಡಿಂಗ್ ಮೆಕ್ಯಾನಿಸಮ್ ಹೇಗೆ ನಡೆಯುತ್ತೆ ಎಕ್ಸ್ಪ್ಲೇನ್ ಮಾಡಿ 5 ಮಾರ್ಕ್ಸಿಗೆ ಇದನ್ನು ಕೇಳ್ಬೋದು. ಇದನ್ನೇನಾದ್ರೂ ಕೇಳಿದ್ರೆ 5 ಮಾರ್ಕ್ಸ್ಗೆ ಕೇಳಬೇಕು, ಸರಿನಾ. ಅರ್ಥ ಆಗ್ತಿದೆಯಾ? ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟರ್ನಲ್ಲಿ. ಇನ್ನುಳಿದಂತೆ 2 ಮಾರ್ಕ್ಸ್ಗೆ, ಈಗ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೆಲಿಟನ್ ಸಿಸ್ಟಮ್ನಲ್ಲಿರುವಂಥ 2 ಡಿವಿಷನ್ಸ್ಗಳು ಯಾವ್ಯಾವುದು, ಹೌದಾ, ಅಪೆಂಡಿಕ್ಯುಲರ್ ಸ್ಕೆಲಿಟನ್ ಸಿಸ್ಟಮ್ ಆಗಿರ್ಬೋದು, ಆಕ್ಸಿಯಲ್ ಸ್ಕೆಲಿಟನ್ ಸಿಸ್ಟಮ್ ಆಗಿರ್ಬೋದು, ಇವುಗಳಲ್ಲಿರುವಂಥ ಭಾಗಗಳು ಯಾವ್ಯಾವುದು, ಹೌದಾ. ಈ ರೀತಿಯಾಗಿ ಜಾಯಿಂಟ್ಸ್ಗಳ ಕುರಿತಾಗಿ ನೀವು ಪ್ರಶ್ನೆಗಳನ್ನು 2 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡಬಹುದು, ಜಾಯಿಂಟ್ಸ್ಗಳ ಕುರಿತಾಗಿ, ಹೌದಾ, ಮತ್ತು ಡಿಸಾರ್ಡರ್ಸ್ಗಳು, ಸರಿನಾ. ರೈಟ್. ನೆಕ್ಸ್ಟು ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್. ಇಲ್ಲಿ ನಮ್ಮ ಬ್ರೈನ್ನ ಪಾರ್ಟ್ಸ್ಗಳು, 4 ಬ್ರೈನ್ನ ಪಾರ್ಟ್ಸು, ಹೈಂಡ್ ಬ್ರೈನ್ನ ಪಾರ್ಟ್ಸು, ಮಿಡ್ ಬ್ರೈನ್ನ ಪಾರ್ಟ್ಸು, ಹೌದಾ. ಹೈಂಡ್ ಬ್ರೈನ್ನ ಕೆಲಸ ಏನು, ಹೈಂಡ್ ಬ್ರೈನ್ನಲ್ಲಿರುವಂಥ ಸೆರೆಬೆಲ್ಲಮ್, ಮೆಡುಲಾ ಒಬ್ಲಾಂಗೇಟ ಅಥವಾ ಪಾನ್ಸ್, ಇದ್ರದ್ದು ಕೆಲಸ ಏನು ಕನಿಷ್ಠ ಓದ್ಕೊಂಡಿರಬೇಕು, ಹೌದಾ. 4 ಬ್ರೈನ್ನ ಕೆಲಸ ಏನು, 4 ಬ್ರೈನ್ನಲ್ಲಿರುವಂಥ ಪಾರ್ಟ್ಸ್ಗಳು, ಸೆರೆಬ್ರಮ್ನ ಕೆಲಸ ಏನು, ಥ್ಯಾಲಮಸ್ನ ಕೆಲಸ ಏನು, ಹೈಪೋಥ್ಯಾಲಮಸ್ನ ಕೆಲಸ ಏನು ಕನಿಷ್ಠ ಓದ್ಕೊಂಡಿರಬೇಕು, ಸರಿನಾ. ಅರ್ಥ ಆಗ್ತಿದೆಯಾ? ರೈಟ್. ನಾನಿಲ್ಲಿ ಸಣ್ಣದಾಗಿ 2-3 ಫಂಕ್ಷನ್ಸ್ಗಳನ್ನು ಹಾಕಿದ್ದೀನಿ. ಇನ್ನುಳಿದಂತೆ ಡಯಾಗ್ರಾಮನ್ನು ಇಲ್ಲಿ ನೀವು ನಮ್ಮ ನ್ಯೂರಾನ್ ಡಯಾಗ್ರಾಮ್ ಏನಿದೆಯಲ್ಲಪ್ಪ, ಈ ನ್ಯೂರಾನ್ ಡಯಾಗ್ರಾಮನ್ನು ಕನಿಷ್ಠ ನೀವು ಕಲ್ತ್ಕೊಂಡಿರಬೇಕು. ಇದನ್ನು ಕೂಡ ನೀವು ಸಣ್ಣ ವಯಸ್ಸಿಂದ ಬರೀತಾ ಇದ್ದೀರಿ. ಇಲ್ಲಿ ಒಂದಷ್ಟು ಲೇಬಲಿಂಗ್ಸ್ಗಳನ್ನು ಹೊಸದಾಗಿ ನೀವು ಕಲಿತಾ ಹೋಗ್ತೀರಾ, ಹೌದಾ. ಮೈಲಿನ್ ಶೀತ್ ಆಗಿರಬಹುದು, ಅಥವಾ ಶ್ವಾನ್ ಸೆಲ್ಸ್ಗಳಾಗಿರಬಹುದು, ಅದಾದಮೇಲೆ ಸಿನಾಪ್ಟಿಕ್ ನಾಬು, ಹೌದಾ, ಆಕ್ಸಾನ್ ಟರ್ಮಿನಲ್ಸ್ನಲ್ಲಿರುವಂಥ ಸಿನಾಪ್ಟಿಕ್ ನಾಬು, ಈ ರೀತಿ ನಿಸೆಲ್ಸ್ ಗ್ರ್ಯಾನ್ಯೂಲ್ಸ್ಗಳು, ಈ ಒಂದಿಷ್ಟು ಹೊಸ ಲೇಬಲ್ಸ್ಗಳು ನಿಮ್ಮ 10th ಇರಲಿಲ್ಲ, ಈಗ ಇಲ್ಲಿದೆ. ಸೊ ಇದನ್ನೆಲ್ಲ ನೀವು ಕಲ್ತ್ಕೊಳ್ತೀರಾ. ನೀವು ಇದನ್ನು ಈ ಡಯಾಗ್ರಾಮನ್ನು ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಕನಿಷ್ಠ ನೀವು 3 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಬಂದರೆ ಇದು 3 ಮಾರ್ಕ್ಸ್ಗೆ ಕೇಳಬೇಕು ಇದನ್ನು, ಹೌದಾ, ಯಾಕಂದರೆ ಅಷ್ಟು ಲೇಬಲಿಂಗ್ಸ್ಗಳಿದೆ, ಸರಿನಾ. ಇದೊಂದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನ್ಯೂರಲ್ ಕಂಟ್ರೋಲ್ ಆದಮೇಲೆ ಕೊನೆ ಚಾಪ್ಟರ್ ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಇಂಟಿಗ್ರೇಷನ್ ಚಾಪ್ಟರ್. ಅಗೈನ್ ಹೇಗೆ ಪ್ಲಾಂಟ್ ಗ್ರೋತ್ನಲ್ಲಿ ಪ್ಲಾಂಟ್ ಹಾರ್ಮೋನ್ಸ್ಗಳನ್ನು ನಾವು ಕಲ್ತ್ಕೊಂಡ್ವೋ, ಇಲ್ಲೂ ಹಾಗೇನೆ ನಮ್ಮ ದೇಹದಲ್ಲಿ ಅನಿಮಲ್ಸ್ಗಳಲ್ಲಿ ಕಂಡುಬರುವಂಥ ಗ್ಲ್ಯಾಂಡ್ಸ್ಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು, ಆ ಒಂದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಸೆಕ್ರೇಟ್ ಮಾಡುವಂಥ ಒಂದೊಂದು ಹಾರ್ಮೋನ್, ಇಷ್ಟನ್ನು ನೀವು ಕನಿಷ್ಠ ಓದ್ಕೊಳ್ಳೇಬೇಕು, ಮಸ್ಟ್ ಸ್ಟಡಿ, ಸರಿನಾ. ಹಾರ್ಮೋನ್ಸ್ಗಳು, ಆ ಹಾರ್ಮೋನ್ಸ್ಗಳ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು, ಆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಸೆಕ್ರೇಟ್ ಮಾಡುವಂಥ ಕನಿಷ್ಠ 1-2 ಹಾರ್ಮೋನ್ಸ್ಗಳು. ಪಿಟ್ಯುಟರಿ ಹೆಚ್ಚಿಗೆ ಸೆಕ್ರೇಟ್ ಮಾಡುತ್ತೆ, ಆದರೆ ಅದ್ರುಳಿದಂತೆ ಈಗ ಥೈರಾಯ್ಡ್ನಿಂದ ಯಾವ ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ, ಥೈಮಸ್ಸಿಂದ ಯಾವುದು ಸೆಕ್ರೇಟ್ ಆಗುತ್ತೆ, ಪೀನಿಯಲ್ ಗ್ಲ್ಯಾಂಡ್ ಏನೇನ ಸೆಕ್ರೇಟ್ ಮಾಡುತ್ತೆ, ಹೌದಾ. ಅಥವಾ ಈಗ ನಮ್ಮ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್, ಅಡ್ರಿನಲಿನ್ ಹಾರ್ಮೋನ್ ಏನಿದೆಯಲ್ಲ, ಅದು ಅಡ್ರಿನಲ್ನ ಎಲ್ಲಿ ಯಾವ ಭಾಗದಿಂದ ಸೆಕ್ರೇಟ್ ಆಗುತ್ತೆ, ಕಾರ್ಟೆಕ್ಸಿಂದ ಸೆಕ್ರೇಟ್ ಆಗುತ್ತಾ, ಮೆಡುಲಾದಿಂದ ಸೆಕ್ರೇಟ್ ಆಗುತ್ತಾ, ಹೌದಾ. ಸೊ ಈ ರೀತಿಯಾಗಿ ಆ ಹಾರ್ಮೋನ್ಸ್ಗಳು ಎಲ್ಲೆಲ್ಲಿಂದ ಸೆಕ್ರೇಟ್ ಆಗ್ತಾ ಇದೆ, ಆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳ ಲೊಕೇಶನ್ನು ಜೊತೆಗೆ ಒಂದೊಂದು ಹಾರ್ಮೋನ್, ಅದರ ಕೆಲಸ, ಇಷ್ಟನ್ನು ನೀವು ಕನಿಷ್ಠ ನೀವು ಓದ್ಕೊಂಡ್ರೆ
ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಅವ್ರು ಕೇಳಬಹುದಾದಂಥ 2 ಮಾರ್ಕ್ಸ್ ಆಗಿರ್ಬೋದು ಅಥವಾ 3 ಮಾರ್ಕ್ಸ್ ಆಗಿರ್ಬೋದು ಅಥವಾ 5 ಮಾರ್ಕ್ಸ್ ಆಗಿರ್ಬೋದು. ಈ ಕ್ವೆಶನ್ಸ್ಗಳಿಂದ ನೀವು ಕನಿಷ್ಠ 40 ಅಂಕಗಳನ್ನು ಗಳಿಸ್ಬೋದು. ಸೊ ನಾನಿಲ್ಲಿ ತುಂಬ ಕ್ವಿಕ್ಕಾಗಿ ಏನೋ ಎಲ್ಲ ಚಾಪ್ಟರ್ಗಳಲ್ಲಿ ಇದ್ದಂಥ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಫ್ಕೋರ್ಸ್ ನಾನು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿಲ್ಲ. ಇಲ್ಲಿ ನಾವೀಗಾಗಲೇ ಒನ್ ಶಾರ್ಟ್ ವೀಡಿಯೋ ಮ್ಯಾರಥಾನ್ಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಒನ್ ಶಾರ್ಟ್ ವೀಡಿಯೋಗಳಲ್ಲಿ ಜೊತೆಗೆ ನಿಮ್ಮ ಸಾಕಷ್ಟು ಲೈವ್ ಸೆಷನ್ಸ್ಗಳಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸು, ಹಾಟ್ಸ್ ಕ್ವೆಶನ್ಸು ಎಲ್ಲವನ್ನು ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ಈ ನೋಟ್ಸಲ್ಲಿ ಈ ಸೆಷನ್ನಲ್ಲಿ ನಾನು ಇಲ್ಕೊಂಡು ಮಾಡಿರೋಂಥ ಕ್ವೆಶನ್ಸ್ಗಳೇನಿದ್ದೀರಾ ಇದನ್ನು ನೀವು ಕನಿಷ್ಠ ಓದ್ಕೊಂಡಿರಬೇಕು. ಹಾಗೆ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ. ಸಾಕಷ್ಟು ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ನ ಸೆಟ್ ಮಾಡಬಹುದು, ಸರಿನಾ? ನಾನು ಹೇಳಿದ ರೀತಿಯೇ ಕ್ವೆಶನ್ಸ್ಗಳು ಬರುತ್ತೆ ಅಂತಲ್ಲ, ಸ್ವಲ್ಪ ಬದಲಾವಣೆಗಳು ಕೂಡ ಇರಬಹುದು, ಆದರೆ ಬರುತ್ತೆ, ಸರಿನಾ? ಐ ಹೋಪ್ ಇವತ್ತು ನಾವು ಡಿಸ್ಕಸ್ ಮಾಡಿರುವಂಥ ಈ ಕ್ವೆಶನ್ಸ್ಗಳಿಂದ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತೇಳಿ ತಿಳಿಸ್ತಾ ಮುಂದಿನ ಸೆಷನಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು? ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಬೇಕು, ಸರಿನಾ? ಚೆನ್ನಾಗಿ ಆಟ ಆಡ್ತಾ ಇರಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಪಾಠ ಕೇಳಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಹೌದಾ? ಪ್ರತಿದಿನ ಕಾಲೇಜ್ಗೆ ಹೋಗೋದನ್ನು ಮರಿಬಾರ್ದು. ಐ ಹೋಪ್ ನಿಮ್ಮ ಎಕ್ಸಾಮಿನೇಷನ್ಸ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.